Hello and welcome to another session of Learning with me. I'm Dr. Manjula. This is the session 6 of Sociology of Health and Medicine for semester 5 of Bangalore University, Bengaluru. Sociology of Health and Medicine ನ 6ನೇ ಸೆಷನ್ ಇದು. ಇದರಲ್ಲಿ ಆರೋಗ್ಯದ ಅಂಶಗಳಾಗಿರುವಂತಹ ಪೋರ್ಟಬಲ್ ವಾಟರ್ ಅಥವಾ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಚರ್ಚಿಸಲಿದ್ದೇವೆ. ಹಿಂದಿನ ತರಗತಿಯಲ್ಲಿ ಆರೋಗ್ಯ ಮತ್ತು ಅನಾರೋಗ್ಯವನ್ನ ಸಾಮಾಜಿಕವಾಗಿ ಹೇಗೆ ರಚಿಸಲ್ಪಟ್ಟಿದೆ ಮತ್ತು ಒಬ್ಬ ವ್ಯಕ್ತಿ ಆರೋಗ್ಯ ಮತ್ತು ಅನಾರೋಗ್ಯ ಪರಿಕಲ್ಪನೆಗಳನ್ನ ಹೇಗೆ ಅರ್ಥೈಸ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದೇವೆ. In the previous session, we've discussed about the social construction of health in medicine, and also we've understood the subjectiveness of this concept of health and illness. The current session aims at delineating the various components of health, the social components, and focus on drinking water as a social component of health. ಈ ಒಂದು ಸೆಷನ್ ಅಲ್ಲಿ ಕಲಿಕಾ ಉದ್ದೇಶಗಳು ಆರೋಗ್ಯದ ವಿವಿಧ ಅಂಶಗಳು ಯಾವ್ಯಾವುದು, ಅದರಲ್ಲಿ ಸಾಮಾಜಿಕ ಅಂಶ ಯಾವುದು ಮತ್ತು ಶುದ್ಧ ಕುಡಿಯುವ ನೀರು ಆರೋಗ್ಯದ ಒಂದು ಪ್ರಮುಖ ಸಾಮಾಜಿಕ ಅಂಶ ಹೇಗೆ ಅನ್ನೋದನ್ನ ಚರ್ಚಿಸಲಿದ್ದೇವೆ. ವಾಟ್ ಇಸ್ ಪೋರ್ಟಬಲ್ ವಾಟರ್? ಶುದ್ಧ ಕುಡಿಯುವ ನೀರು ಅಂದ್ರೆ ಏನು? ನೀರು ಅನ್ನುವಂತಹದ್ದು ಮನುಷ್ಯನಿಗೆ ಎಷ್ಟು ಮುಖ್ಯವಾಗಿರುವಂತಹದ್ದು ಜೀವನ ನಡೆಸಕ್ಕೆ ಅನ್ನೋದು ನಮಗೆ ಎಲ್ರಿಗೂ ತಿಳಿದಿರುವಂತಹ ಒಂದು ವಿಷಯವಾಗಿದೆ. ಪ್ರಪಂಚದಲ್ಲಿ ಶುದ್ಧ ಕುಡಿಯುವ ನೀರಿನ ಲಭ್ಯತೆಯೂ ಸಹ ಬಹಳ ಲಿಮಿಟೆಡ್ ಆಗಿದೆ. ಇಟ್ ಈಸ್ ನಾಟ್ ಫೌಂಡ್ ಇನ್ ಅಬಂಡೆನ್ಸ್. ನೀರು ಬಹಳ ಅಬಂಡೆಂಟ್ ಆಗಿ ಸಿಕ್ಕಿದ್ರು, ಬಹಳ ಹೆಚ್ಚಾಗಿ ಸಿಕ್ಕಿದ್ರು ಪ್ರಪಂಚದಲ್ಲಿ ಶುದ್ಧ ಕುಡಿಯಕ್ಕೆ ಅರ್ಹವಿರುವ ನೀರಿನ ಲಭ್ಯತೆ ಬಹಳ ಕಡಿಮೆ ಇದೆ. ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ನಮಗೆ ನೀರಿನ ಅವಶ್ಯಕತೆ ಎಷ್ಟಿದೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ಒಂದು ವಿಷಯ. The requirement of an individual for clean drinking water is very important. How much we need depends on various aspects such as our physical activities, our age, health, the conditions in which we live. All these aspects determine the amount of water that we require for leading a healthy life. And the water that is fit for consumption is considered as clean drinking water. It's also known as potable water. The World Health Organization, in its 2017 report, states safe drinking water is water that does not represent any significant risk to health over a lifetime of consumption, including different sensitivities that may occur between life stages. ವಿಶ್ವ ಆರೋಗ್ಯ ಸಂಸ್ಥೆ ತನ್ನ 2017ರ ಒಂದು ವರದಿಯಲ್ಲಿ ಶುದ್ಧ ಕುಡಿಯುವ ನೀರು ಅಂತ ಹೀಗೆ ಹೇಳುತ್ತೆ. ಯಾವ ಒಂದು ನೀರನ್ನ ನೀವು ಜೀವನ ಪರ್ಯಂತ ಕುಡಿದ್ರೂ ಯಾವುದೇ ರೀತಿಯಾದಂತಹ ರಿಸ್ಕ್ಗೆ ಒಳಗಾಗದೆ ಬದುಕಕ್ಕೆ ಸಾಧ್ಯವೋ ಅಂತಹ ಒಂದು ನೀರನ್ನ ಶುದ್ಧ ಕುಡಿಯುವ ನೀರು ಅಂತ ಕರಿಬಹುದು ಅಂತ. So this clean or potable water, clean drinking water is something that has to be free from contamination. ಯಾವುದೇ ರೀತಿಯಾದಂತಹ ಮಾಲಿನ್ಯಗಳಿಗೆ ಒಳಪಡದೇ ಇರುವಂತಹ ಒಂದು ನೀರಾಗಿರ್ಬೇಕು ಇದು ಶುದ್ಧ ಕುಡಿಯುವ ನೀರಾಗೋದಕ್ಕೆ. ಶುದ್ಧ ಕುಡಿಯುವ ನೀರು ಯಾವಾಗಲೂ ಪ್ರಕೃತಿಯಲ್ಲಿ ಲಭ್ಯವಿದೆಯಾ? ನೋ. So you need to improve the water that is available in nature. Most often the water that is available freely in nature will not be fit for consumption. So any water that is being piped to the premises or anything that is available in public taps, which is improved version of what is naturally available, is deemed to be fit for consumption.
ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಸೇಫ್ ಡ್ರಿಂಕಿಂಗ್ ವಾಟರ್? ಈ ಶುದ್ಧ ಕುಡಿಯುವ ನೀರು ಯಾಕೆ ಇಷ್ಟೊಂದು ಮಹತ್ವಪೂರ್ಣವಾದದ್ದು ಅಂದರೆ, ದಿಸ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್. ಇದೊಂದು ಬೇಸಿಕ್ ರಿಕ್ವೈರ್ಮೆಂಟು. ಯಾವುದಕ್ಕೆ? ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ. ಆಕ್ಸೆಸ್ ಟು ಸೇಫ್ ಅಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, because on the availability of such safe potable water, our health is dependent. The amount of water that is required for us every day is dependent on various things. ನಮಗೆ ಒಂದು ದಿನಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಕುಡಿಯೋಕ್ಕೆ ಅಂದರೆ, ಅದು ನಾವು ಎಷ್ಟು ದೈಹಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿದ್ದೀವಿ, ನಮ್ಮ ಆರೋಗ್ಯದ ಮಟ್ಟ ಹೇಗಿದೆ, ಪರಿಸರೀಯ ಅಂಶಗಳು ಹೇಗಿರುತ್ತೆ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಈಗ ತುಂಬ ಬಿಸಿಲಿದೆ ಅಂದರೆ ಹೆಚ್ಚು ನೀರು ಕುಡಿತೀವಿ, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಕುಡಿತೀವಿ, ಹೊರಗಡೆ ಕೆಲಸ ಮಾಡಬೇಕಾದ್ರೆ ಜಾಸ್ತಿ ಕುಡಿತೀವಿ. ಈ ಥರ ಅನೇಕ ಚಟುವಟಿಕೆಗಳ ಮೇಲೆ, ಅನೇಕ ಅಂಶಗಳ ಮೇಲೆ ನಮಗೆ ಪ್ರತಿದಿನ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದು ಆಗಿರುತ್ತೆ. ಒಬ್ಬ ಮನುಷ್ಯನ ಸುಮಾರು 60% ಅಷ್ಟು, ಒಬ್ಬ ವ್ಯಕ್ತಿ, ಮಾನವ, ಮ್ಯಾನ್ 60%, ವುಮನ್ 55%, 7 to 80% ಇನ್ ಬೇಬೀಸ್ ಮತ್ತು 45% ಇನ್ ಅಡಲ್ಟ್ಸ್. ಅವರ ಒಂದು ದೇಹದಲ್ಲಿ ಇಷ್ಟು ಪ್ರಮಾಣದ ನೀರಿನ ಅಂಶ ಇದೆ. ಭೂಮಿಯ ಸುಮಾರು 70% ಅಷ್ಟು ನೀರಿನಿಂದನೇ ಆವೃತವಾಗಿದೆ. ಈ 70% ನೀರಲ್ಲಿ, ಆಸ್ ಐ ವಾಸ್ ಸ್ಟೇಟಿಂಗ್, 97% ಆಫ್ ಇಟ್ ಇಸ್ ಸಲೈನ್, ಅಂದರೆ ಉಪ್ಪು ನೀರು. ಬರೀ 2.8% ಮಾತ್ರನೇ ಶುದ್ಧ ನೀರು. ಇದರಲ್ಲೂ ಶುದ್ಧ ಕುಡಿಯುವ ನೀರು, ಕುಡಿಯೋಕ್ಕೆ ಅರ್ಹವಾಗಿರುವಂತಹ ನೀರು ಇನ್ನೂ ಕಡಿಮೆನೇ. ಬಟ್ ಇದು ಪ್ರಪಂಚದ ಎಲ್ಲ ಕಡೆನೂ ಸಿಗುತ್ತೆ. ಇರುವಂತಹ ನೀರನ್ನು ನಾವು ಸ್ವಲ್ಪ ಪರಿಷ್ಕರಿಸಿ ಅದನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿಂದ ನಮಗೆ ಶುದ್ಧ ಕುಡಿಯುವ ನೀರು ಸಿಗ್ತಿದೆ? ಗ್ರೌಂಡ್ ಸೋರ್ಸಸ್, ಸ್ಪ್ರಿಂಗ್ಸ್, ಭೂಮಿಯಿಂದ ಬರುವಂತಹ ನೀರು, ನದಿ, ಕೆರೆಗಳು, ಈ ರೀತಿಯಾದಂತಹ ನೀರುಗಳು, ಗ್ರೌಂಡ್ ವಾಟರ್. ಆಮೇಲೆ ಟ್ಯಾಪ್ ವಾಟರ್ ನೆಟ್ವರ್ಕ್, ಮಳೆ ಬರುವಾಗ ಬರುವಂತಹ ನೀರು, ಪರಿಸರದಲ್ಲೇ ಸಿಗುವಂತಹ ಒಂದು ನೀರು, ಇದೆಲ್ಲ ನೀರಿನ ಹಲವು ಸೋರ್ಸಸ್ಗಳು. ಸೊ ಈ ಸೆಷನಲ್ಲಿ ನಾವು ನೀರು ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಎಷ್ಟು ಪ್ರಮುಖವಾಗಿರುವಂತಹದ್ದು, ನೀರು ನಮ್ಮ ಜೀವನ ನಡೆಸೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಮತ್ತು ನೀರಿನ ಪ್ರಮುಖ ಮೂಲಗಳು ಯಾವ್ಯಾವುದು ಅನ್ನೋದನ್ನು ನೋಡಿದ್ದೀವಿ. ಇನ್ ದಿಸ್ ಸೆಷನ್ we've seen why water is an important component of health and how it is extremely essential for the survival of an individual. We've also seen why it is necessary to ensure that each of us are given proper access to potable water. And also, we've briefly looked at what are the different sources of drinking water. That's it for this session. Let's meet again in the next session. Thank you.